ಸ್ವಾಮಿ ಶರಣಂ 2025 ಮಂಡಲ ಕಾಲ ಮಂಡಲ ಪೂಜೆ. ಆ ಒಂದು ಭಗವಂತನಿಗೆ 41 ದಿನಗಳ ಕಾಲ ವಿಶೇಷವಾಗಿ ಲಕ್ಷಾಂತರ ಮಂದಿ ಭಗವಂತನ ಪಾದಕ್ಕೆ ನಮಿಸುವಂತಹ ಆ ಸುದೀರ್ಘ ಅವಧಿ. ಆನಂತರ ಮಕರ ಮಹೋತ್ಸವದ ಕಾಲಕ್ಕಾಗಿ ಆ ಭಗವಂತನ ಸನ್ನಿಧಾನವನ್ನು ಡಿಸೆಂಬರ್ 30, 2026 ಸಂಜೆ ತೆರೆಯಲ್ಪಟ್ಟು ಇಂದು ಬೆಳಿಗ್ಗೆ ಅಧಿಕೃತವಾಗಿ ಆ ಭಗವಂತನ ಸನ್ನಿಧಾನವನ್ನು ಮುಚ್ಚಲ್ಪಟ್ಟಿತು. 14/1/2026 ಆ ಶಬರಿಮಲೆಯ ಪೊನ್ನಂಬಲ ಮೇಡಿನಲ್ಲಿ ನಮ್ಮ ಬಾಳಿನ ಅಂಧಕಾರವನ್ನು ನೀಗಿಸುವಂತಹ ಕಲಿಯುಗ ವರದ ಸ್ವಾಮಿ ಅಯ್ಯಪ್ಪನು ಮಕರ ಜ್ಯೋತಿಯಾಗಿ, ಮಕರ ವಿಳಕ್ಕಾಗಿ, ಮಕರ ನಕ್ಷತ್ರವಾಗಿ ನಮ್ಮ ಬಾಳಿನ ಅಂಧಕಾರವನ್ನೆಲ್ಲ ನೀಗಿಸಿದಂತಹ ಆ ಸ್ವಾಮಿ ಅಯ್ಯಪ್ಪನ ದಿವ್ಯ ಪರಿಮಳ ಕ್ಷೇತ್ರವಾದ ಶಬರಿಮಲೆ ಕ್ಷೇತ್ರ ಇಂದು ಆ ಒಂದು ಪಂದಳ ರಾಜವಂಶಸ್ಥರಿಗೆ ಸೇರಿದಂತಹ ನಾರಾಯಣ ವರ್ಮರ ಉಪಸ್ಥಿತಿಯಲ್ಲಿ ಸನ್ನಿಧಾನವನ್ನು ಮುಚ್ಚಲ್ಪಟ್ಟಿತು. ಆ ಭಗವಂತನ ಶಿರದಿಂದ ಮುಡಿಯವರೆಗೂ ಆ ಒಂದು ಭಗವಂತನ ತಂದೆಗೆ ಪ್ರಿಯವಾದಂತಹ ಭಸ್ಮ, ಈ ಒಂದು ಜಗತ್ತಿನಲ್ಲಿ ಸರ್ವವು ನಶ್ವರ ಎಂಬ ಸಂದೇಶವನ್ನು ಸಾರುವಂತಹ ಆ ಭಸ್ಮವನ್ನು ಶಿರದಿಂದ ಮುಡಿಯವರೆಗೆ ಇಟ್ಟು ಆ ಭಗವಂತನ ಸನ್ನಿಧಾನವನ್ನು ಮುಚ್ಚಲ್ಪಟ್ಟಿತು. ಅದಕ್ಕೂ ಮೊದಲು 12/1/2026 ಮಧ್ಯಾಹ್ನ 1 ಗಂಟೆಗೆ ಪಂದಳ ಅರಮನೆಯಿಂದ ಹೊರಟಂತಹ 3 ಪೆಟ್ಟಿಗೆಗಳು, ತಿರುವಾಭರಣದ 3 ಪೆಟ್ಟಿಗೆಗಳು ಆ ಭಗವಂತನ ಸನ್ನಿಧಾನದಲ್ಲಿ 14/1/2026 ಸಂಜೆ 6:30 ಆ ಭಗವಂತನಿಗೆ ಮತ್ತು ಆ ಮಣಿಮಂಟಪದ ಸ್ವಾಮಿ ಅಯ್ಯಪ್ಪನಿಗೆ ತೊಡಿಸಿದಂತಹ ಆಭರಣಗಳ 3 ಪೆಟ್ಟಿಗೆಗಳು ಇಂದು ಬೆಳಗ್ಗೆ ಆ ಭಗವಂತನ ಸನ್ನಿಧಾನದಿಂದ 18 ಮೆಟ್ಟಿಲನ್ನು ಇಳಿದು ಬಂದು ಆ ತಿರುವಾಭರಣವನ್ನು ಹೊತ್ತಂತಹ ಸ್ವಾಮಿಗಳು 18 ಮೆಟ್ಟಿಲನ್ನು ಇಳಿದು ಬಂದು ಅಟ್ಟತ್ತೋಡ್ ಮಾರ್ಗವಾಗಿ ಪೆರುನಾಡಿಗೆ ಸಾಗುತ್ತಿದೆ. ಪೆರುನಾಡಿಗೆ ಏಕೆ ಸಾಗುತ್ತಿದೆ ಎಂದರೆ, ಅಲ್ಲಿನ ಧರ್ಮಶಾಸ್ತಾನ ಆಲಯದಲ್ಲಿ ನಾಳೆ ಆ ಭಗವಂತನ ಸನ್ನಿಧಾನದಲ್ಲಿ ಆ ತಿರುವಾಭರಣವನ್ನು ಆ ಧರ್ಮಶಾಸ್ತ್ರನಿಗೆ ಪೆರುನಾಡಿನ ಶ್ರೀಧರ್ಮಶಾಸ್ತ್ರನಿಗೆ ತೊಡಿಸಲಾಗುತ್ತದೆ. ಅಲ್ಲಿ ಸ್ವಾಮಿ ಅಯ್ಯಪ್ಪನನ್ನು ಕಾಣಲಿಕ್ಕೆ ಯಾವುದೇ ವಯೋಮಾನದ ತಾಯಂದಿರು, ನಮ್ಮ ಸಹೋದರಿಯರು ತೆರಳಿ ಆ ತಿರುವಾಭರಣ ಭೂಷಿತನಾಗಿ ಆ ಭಗವಂತನನ್ನು ಕಾಣಬಹುದು. ಇದು ವರ್ಷದಲ್ಲಿ ಒಮ್ಮೆ ಮಾತ್ರ ಆ ಪೆರುನಾಡಿನ ಶ್ರೀಧರ್ಮಶಾಸ್ತ್ರ ದೇವಾಲಯದಲ್ಲಿ ಆ ಭಾಗ್ಯ ದೊರಕುತ್ತದೆ. ಅದನ್ನು ಕಣ್ತುಂಬಿಕೊಳ್ಳುವವರೇ ಧನ್ಯರು. ಅದನ್ನು ಆ ಪೆರುನಾಡಿಗೆ ಸಾಗುತ್ತಿರುವಂತಹ ಆ ಒಂದು ತಿರುವಾಭರಣದ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಅಟ್ಟತ್ತೋಡಿನ ಆ ಒಂದು ಕಡಿದಾದ ದಾರಿಯಲ್ಲಿ ಆ ಒಂದು ನದಿಯ ಆ ಒಂದು ಹರಿಯುವಿಕೆಯ ಮಧ್ಯದಲ್ಲಿ ಆ ಒಂದು ಸ್ವಾಮಿಯ ಶರಣು ಘೋಷವನ್ನು ಉಚ್ಚರಿಸುತ್ತಾ ಆ ಒಂದು ತಿರುವಾಭರಣ ಪೆಟ್ಟಿಗೆಗಳು ಸಾಗುತ್ತಾ ಇದೆ. ಇಲ್ಲಿ ಮತ್ತೊಂದು ಮಹೋನ್ನತವಾದ ವಿಚಾರ ಅಂದರೆ, ನಿನ್ನೆಯ ದಿನ ಆ ಗುರುತಿ ಪೂಜೆ ಶಬರಿಮಲೆಯ ಮಣಿಮಂಟಪದ ಆ ಆವರಣದಲ್ಲಿ ಆ ಕುಲೆಕಾಟು ಕುರುಪು ವಂಶಸ್ಥರಾದಂತಹ ಶ್ರೀಯುತ ರಿತೀಶ್ ಕುಮಾರ್ ಅಯ್ಯಪ್ಪ, ಶ್ರೀ ಅಜಿತ್ ಜನಾರ್ದನ್ ಕುರುಪ್ ಹಾಗೂ ಶ್ರೀ ಜಯಕುಮಾರ್ ಕುರುಪ್ ಇವರು ಕೆಂಪು ವಸ್ತ್ರಧಾರಿಗಳಾಗಿ ಬೂದ ಕುಂಬಳಕಾಯಿ ಮತ್ತು ಕರ್ಪೂರ, ಕುಂಕುಮ ಈ ಎಲ್ಲ ವಸ್ತುಗಳನ್ನು ಬಳಸಿ ಆ ತಾಯಿ ಭದ್ರಕಾಳಿಗೆ ಆ ಗುರುತಿ ಪೂಜೆಯನ್ನು ನಡೆಸಿದರು. ಇದು 19/1/2026 ರಾತ್ರಿ ಶಬರಿಮಲೆಯಲ್ಲಿ ಕಂಡುಬಂದಂತಹ ದೃಶ್ಯ. ಇಂದು ಬೆಳಿಗ್ಗೆ ಆ ಪಂದಳ ರಾಜವಂಶಸ್ಥರಾಗಿ ಪ್ರತಿನಿಧಿಯಾಗಿ ಬಂದಂತಹ ನಾರಾಯಣ ವರ್ಮ ಅವರ ಉಪಸ್ಥಿತಿಯಲ್ಲಿ ಆ ಸನ್ನಿಧಾನವನ್ನು ಮುಚ್ಚಲ್ಪಟ್ಟು ಆ ಕೀಯನ್ನು ಅವರೇ ಆ 18 ಮೆಟ್ಟಿಲನ್ನು ಇಳಿದು ತಂದು ಈ ಒಂದು ಪಂದಳ ರಾಜವಂಶಸ್ಥರ ಉಪಸ್ಥಿತಿಯಲ್ಲಿ ಮತ್ತು ಅವರ ಆ ಒಂದು ಏನು ಆ ಒಂದು ಮಾರ್ಗದರ್ಶನದಂತೆ ಶಬರಿಮಲೆಯ ಒಂದು ದೇವಾಲಯದ ಪೂಜಾ ಕೈಂಕರ್ಯಗಳು ಆ ಒಂದು ನಂಬೂದಿರಿಗಳು ನಡೆಸ್ತಾ ಬರುತ್ತಾರೆ. ಅಂತಹ ಒಂದು ಕೀಯನ್ನು ಅವರು ಮತ್ತೆ ಆ ಒಂದು ಇ.ಡಿ. ಪ್ರಸಾದ್, ಶಬರಿಮಲೆಯ ಮೇಲ್ಶಾಂತಿಗಳಾದಂತಹ ಇ.ಡಿ. ಪ್ರಸಾದ್ರವರಿಗೆ ನೀಡಿದರು. ಮುಂದಿನ ಮಾಸ ಪೂಜೆಗಾಗಿ ಶಬರಿಮಲೆಯ ಸನ್ನಿಧಾನವನ್ನು ತೆರೆಯುವ ಮತ್ತು ಅಲ್ಲಿನ ಎಲ್ಲ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಂಡು ಹೋಗಿ ಎಂದು ಆ ಕೀಯನ್ನು ಅವರಿಗೆ ನೀಡಿದರು. ಇದು ಶಬರಿಮಲೆಯ ಮತ್ತೊಂದು ಮಕರ ಮಹೋತ್ಸವದ ಒಂದು ಅಂತಿಮ ಘಟ್ಟದಲ್ಲಿರುವಂತಹ ವಿಚಾರವನ್ನು ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲಲ್ಲಿ ತಿಳಿಸ್ತಾ ಇದ್ದೀವಿ. ಇಲ್ಲಿಗೆ
ಎಲ್ಲವೂ ಮುಗಿಯಿತು. ಆ ಸ್ವಾಮಿ ಅಯ್ಯಪ್ಪನನ್ನ ನಾವು ನದಿ ತೀರದಲ್ಲಿ ಫೋಟೋಗಳನ್ನು ಇಡೋಣ, ಮಾಲೆಯನ್ನು ಎಲ್ಲೆಂದರಲ್ಲಿ ನೇತಾಡೋಣ ಎಂಬೆಲ್ಲ ವಿಚಾರಗಳನ್ನು ಬಹಳಷ್ಟು ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಅದು ಬಹಳ ಬಹಳ ದೊಡ್ಡ ತಪ್ಪು. ಸ್ವಾಮಿ ಅಯ್ಯಪ್ಪನನ್ನು ಆ ಒಂದು ನಾವು ವ್ರತಾಚರಣೆಯಲ್ಲಿದ್ದು ಇರುಮುಡಿಯನ್ನು ಸಮರ್ಪಿಸಿದ ನಂತರ ಆ ಅಯ್ಯಪ್ಪನನ್ನು ಮರೆತಾಯಿತು, ಇನ್ನು ಮುಂದಿನ ವರ್ಷ ನೋಡ್ಕೊಳ್ಳೋಣ ಎನ್ನೋ ಭಾವನೆ ಬಹಳಷ್ಟು ಸ್ವಾಮಿಗಳಲ್ಲಿ ಇದೆ. ಅದಕ್ಕೆ ಭಯ ಅನ್ನೋ ಒಂದು ಕಾರಣನೂ ಕೂಡ ಅವರು ಕೊಡ್ತಾರೆ. ಯಾಕೆ ಆ ಭಯ? ಆ ಭಗವಂತನನ್ನು ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಭಯ ಯಾಕೆ ಬೇಕು? ಆ ಭಗವಂತ ಮನೆಯಲ್ಲಿ ಬಂದು ಕುಳಿತುಕೊಳ್ತಾರೆ ಅನ್ನೋದೇ ನಮ್ಮ ಒಂದು ಈ ಜನ್ಮದ ಒಂದು ಸಾರ್ಥಕತೆ ಅನ್ನೋ ಭಾವನೆಯನ್ನು ಇಟ್ಕೊಳ್ಳಿ. ದಯಮಾಡಿ ಯಾರೊಬ್ಬರು ಕೂಡ ತಾವು ಧರಿಸಿದ ಮಾಲೆಯನ್ನು ಎಲ್ಲೆಂದರಲ್ಲಿ ಬಿಟ್ಟು, ವಸ್ತ್ರಗಳನ್ನು ಎಲ್ಲೆಂದರಲ್ಲಿ ಬಿಟ್ಟು ಅದಕ್ಕೆ ಅಪಚಾರವನ್ನು ಮಾಡಬೇಡಿ. ಅದನ್ನು ಬಿಟ್ಟು ತಾವು ಅದನ್ನು ಒಂದು ಬಟ್ಟೆಯಲ್ಲಿ ಸುತ್ತಿ ದೇವರ ಮನೆಯಲ್ಲಿಟ್ಟು ಮುಂದಿನ ವರ್ಷವೂ ಕೂಡ ಅದೇ ಮಾಲೆಯನ್ನು ಧರಿಸಿದರೆ ನಿಮಗೆ ಆ ಭಗವಂತನ ಚೈತನ್ಯ ನಿಮ್ಮ ಕೊರಳಲ್ಲಿರುತ್ತೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಮಂಡಲ ಕಾಲ ವ್ರತ ಕಡ್ಡಾಯವಾಗಿ ಮಾಡಬೇಕು. ಆ ವ್ರತ ನಮ್ಮನ್ನು ತೀಡಿಕೊಳ್ಳಲಿಕ್ಕಾಗಿ ಎಂಬ ವಿಚಾರವನ್ನು ಇಂದು ನೇರ ಪ್ರಸಾರದಲ್ಲಿ ಶ್ರೀಯುತ ರಾಮ್ ಪ್ರಸಾದ್ ಸ್ವಾಮಿಗಳು ತಿಳಿಸಿಕೊಟ್ಟಿರುವ ವಿಚಾರವನ್ನು ತಾವು ಆ ಒಂದು ನೇರ ಪ್ರಸಾದ ವಿಡಿಯೋವನ್ನು ದಯವಿಟ್ಟು ನೋಡಿ ಅಂತ ತಿಳ್ಕೊಳ್ತಾ, ಅವರು 48 ದಿನಗಳ ಕಾಲ ವ್ರತ ಮಾಡಿ ಕೂಡ ಮುಂದೆ ಶಬರಿಮಲೆಯನ್ನು ಯಾತ್ರೆಯನ್ನು ಮುಂದೂಡಿಕೊಂಡ್ರು. ಯಾಕೆ ಮುಂದೂಡಿಕೊಂಡ್ರು ಎಂಬುದನ್ನು ಲೈವ್ ಕಾರ್ಯಕ್ರಮದಲ್ಲಿ ನೋಡಿ ತಿಳ್ಕೊಳ್ಳಿ ಸ್ವಾಮಿ. ಇದು ಶಬರಿಮಲೆಯ ಆ ಒಂದು ಸನ್ನಿಧಾನವನ್ನು ಮುಚ್ಚಲ್ಪಟ್ಟಂತಹ ವಿಚಾರ. ಎನಗಿಂತ ಕಿರಿಯವನು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆ ಯಾತ್ರೆ ಎಂದರೆ ಒಂದು ಮಂಡಲ ಕಾಲ ವ್ರತ. ಆ ವ್ರತ ನಮ್ಮನ್ನು ನಾವು ತೀಡಿಕೊಳ್ಳಲಿಕ್ಕಾಗಿಯೇ ಹೊರತು ಆ ಭಗವಂತನಿಗಾಗಿ ಏನನ್ನೋ ಸಮರ್ಪಣೆಯನ್ನು ಮಾಡಲಿಕ್ಕೆ ನಾವು ಆಗೋದಿಲ್ಲ. ನಮ್ಮ ಆತ್ಮ ಸಮರ್ಪಣೆಯನ್ನು ನಿಸ್ವಾರ್ಥವಾದ ಭಕ್ತಿಯಿಂದ ಮಾಡಿದರೆ ಅದುವೇ ಆ ಭಗವಂತನಿಗೆ ನಾವು ಸಲ್ಲಿಸುವಂತಹ ಮಹೋನ್ನತವಾದ ವ್ರತ, ನಿಷ್ಠೆ ಮತ್ತು ಇರುಮುಡಿಯ ತತ್ವ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ.